ಎಸ್ಐಆರ್ನಲ್ಲಿ ಅಂದರೆ ರಾಜ್ಯದಲ್ಲಿ ನಡೀತಾ ಇರುವ ಈ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂತ ಆರೋಪಿಸ್ತಾ ಇರುವ ಜೆಡಿಎಸ್ ಹಾಗೆ ಬಿಜೆಪಿ ಇದೀಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಸಜ್ಜಾಗಿದೆ. ಈ ಮುಖ್ಯವಾಗಿ ಎಸ್ಐಆರ್ ವಿಚಾರವಾಗಿ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮರ ಶುರುವಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಎಸ್ಐಆರ್ ಸಮರ ಸಾರಿದ್ದಾರೆ. ನಿನ್ನೆಯಷ್ಟೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದಾಖಲೆ ಸಮೇತ ದೂರು ಕೊಟ್ಟಿದೆ. ಇದೀಗ ಎಸ್ಐಆರ್ ವಿವಾದ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ಶಿಫ್ಟ್ ಆಗ್ತಿದೆ. ನಾಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರು ಕೊಡೋಕೆ ಸಜ್ಜಾಗಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 100% ಮ್ಯಾಪಿಂಗು, ಮಸೀದಿಯಲ್ಲಿ ಕೂತ್ಕೊಂಡು, ದರ್ಗಾದಲ್ಲಿ ಕೂತ್ಕೊಂಡು, ಸ್ಥಳೀಯವಾಗಿರುವಂತಹ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಕೂತ್ಕೊಂಡು ಏನು ಫಾರ್ಮ್ ಹಂಚ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ನಾಳೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಕೇಂದ್ರ ಚುನಾವಣಾ ಆಯೋಗದ ಸಿಇಒ ಅವರನ್ನ ನಾವು ಭೇಟಿ ಮಾಡ್ತೀವಿ. ಇದರ ಬಗ್ಗೆ ನಾವು ಅವರಿಗೆ ಕಂಪ್ಲೇಂಟನ್ನು ಕೊಡ್ತೀವಿ. ತಕ್ಷಣ ಅವರು ಕಾರ್ಯತತ್ಪರರಾಗಿ ಕ್ರಮ ತೆಗೆದುಕೊಳ್ತಾರಂತ ನಂಬಿಕೆ ಇದೆ. ಅದಾಗಿಲ್ಲ ಅಂತಂದರೆ ರಾಜ್ಯವನ್ನು ಪ್ರತಿನಿಧಿಸುವಂಥ ನಾವೆಲ್ಲರೂ ಸೇರಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತೈತೆ, ದೇಶದ ಹಣ ಲೂಟಿ ಆಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು. ಇನ್ನು ನಿನ್ನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಸ್ಐಆರ್ ಮಾಡ್ತಿರೋದು ಕೇಂದ್ರ ಚುನಾವಣಾ ಆಯೋಗದವರು, ಅಕ್ರಮ ಆದ್ರೆ, ನಿಯಮ ಉಲ್ಲಂಘನೆಯಾದ್ರೆ ಏನ್ ಕತ್ತೆ ಕಾಯ್ತಾ ಇದ್ರ ಅಂತ ಗರಂ ಆಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಕತ್ತೆ ಕಾಯೋಕೂ ಲಾಯಕ್ಕಿಲ್ಲದ ಸರ್ಕಾರ ಇದೆ ಅಂತ ಗುಡುಗಿದ್ರು. ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ವಾಟ್ ಇಸ್ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತ್ತೆ ಕಾಯ್ತಾ ಇದಾರ? ಅವ್ರದ್ದು ತಾನೇ ಜವಾಬ್ದಾರಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆಯಾ? ಚುನಾವಣಾ ಆಯೋಗ ಎಲ್ಲವೂ ಸರಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಆದರೆ ಕತ್ತೆ ಕಾಯಲಿಕ್ಕೂ ಲಾಯಕ್ಕಿರಲಾರ್ದಂತ ಒಂದು ಸರ್ಕಾರ ಏನಿದೆಲ್ಲ. ಬಿಜೆಪಿ ಮೇಲೆ ಎಸ್ಐಆರ್ ಬಾಂಬ್ ಹಾಕಿದ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಜಯನಗರದಲ್ಲಿ ಬಿಎಲ್ಒ ಜೊತೆ ಕುಳಿತು ಬಿಜೆಪಿ ಚಿಹ್ನೆಯ ಕರಪತ್ರಗಳನ್ನ ನೀಡ್ತಿದ್ದಾರೆ ಅಂದಿದ್ದಾರೆ. ಮಾಡಲಿ, ಕರಪತ್ರಗಳೆಲ್ಲ ಕೊಡಬಾರ್ದು. ಅವ್ರ ಕೆಲಸ ಏನಿದೆ ಅಷ್ಟು ಮಾಡಲಿ. ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಅಲ್ಲ, ತಪ್ಪದು. ಇದರಲ್ಲಿ ರಾಜಕೀಯನೇ ಬರಬಾರ್ದು. ವೋಟರ್ ಲಿಸ್ಟ್ ವೋಟ್ ಕೇಳೋವಾಗ ಅವ್ರು ಮಾಡ್ಕೊಳ್ಳಿ, ವೋಟ್ ಕೇಳೋವಾಗ ಚುನಾವಣೆ ಸಮಯದಲ್ಲಿ ಮಾಡ್ಕೊಳ್ಳಿ. ಇದು ವೋಟರ್ ಲಿಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಸರ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಿದ್ದಾಗ ಅಪಘಾತದಲ್ಲಿ ವಿಎಒ ಸಾವು ಪ್ರಕರಣ ಹಲವು ಅನುಮಾನಕ್ಕೆ ಕಾರಣವಾಗ್ತಿದೆ. ಮೇಲಾಧಿಕಾರಿಗಳ ಒತ್ತಡವೇ ಭುವನ ಸಾವಿಗೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಒಂದ್ ಕಡೆ ನೆಲಮಂಗಲದ ವರದನಾಯಕನಹಳ್ಳಿಯಲ್ಲಿ ಕಂಬನಿ ಆಕ್ರಂದನದ ನಡುವೆ ಭುವನ ಅಂತ್ಯಕ್ರಿಯೆ ನಡೆಯಿತು. ಇತ್ತ ತುಮಕೂರು ಡಿಸಿ ಕಚೇರಿ ಬಳಿ ಭುವನ ಸಾವು ಖಂಡಿಸಿ ಕಂದಾಯ ನೌಕರರು ಪ್ರತಿಭಟನೆ ಮಾಡಿದ್ರು. ಅದೇನೇ ಹೇಳಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದು ವೇಳೆ ಲೋಪ ಆಗ್ತಾ ಇದ್ರೆ ಆದಷ್ಟು ಬೇಗ ಕೇಂದ್ರ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಖಡಕ್ ಸೂಚನೆ ಕೊಡಬೇಕಿದೆ. ಸಾರ್ವಜನಿಕರಲ್ಲಿ ಅನುಮಾನ ಬಾರದಂತೆ ನೋಡಿಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.